ಲಕ್ಷ್ಮಿ ನಮ್ಮಪ್ಪ ಹಿಂಗೆ ಅವಾಗ ತಮಾಷೆ ಮಾಡ್ತಾನೆ ಇರ್ತಾರೆ. ಯಾವಾಗ್ಲೂ ಅಲ್ವಾಗಿರಿ? ಹೌದು ರೀ. ಅಪ್ಪ ಅಮ್ಮ ತಮಾಷೆನೂ ಮಾಡ್ತಾರಾ? ಪ್ರಣಿ, ಫ್ರೆಂಡ್ನ ಹಾಗೆ ಕಳಿಸ್ತಿದ್ಯಾ? ಕೂತ್ಕೊಳ್ಳಿ, ಹಾಲು ಕುಡಿಯೋರಂತೆ. ಏಯ್, ಏನು ಇಷ್ಟು ಬಿಸಿಯಾಗಿದೆ ಹಾಲು? ಹೋಗಿ ಇನ್ನೊಂದು ದೊಡ್ಡ ತಗೊಂಬ, ಆರ್ಸೋದಕ್ಕೆ ಬೇಕು. ರೀ, ಓ ಗುಡ್ ಗರ್ಲ್. ತಗೊಂಬಳೆ. ಕುಡಿ ಮಗಳೇ. ಅಲ್ಲ, ನೀವು ನನ್ನ ಮಗಳಂತ ಕರೆದ್ರಾ? ನಮ್ಮಪ್ಪ ನನ್ನ ಪ್ರೀತಿಯಿಂದ ಮಗಳೇ ಅಂತಾನೆ ಕೂಗೋದು. ನೀ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ನಿನ್ನ ಹಾಗೆ ಕರೀತಿದ್ದಾರೆ. ಗಿರಿ, ಈ ಹುಡುಗಿ ಮುಖದಲ್ಲಿ ಪಾಪ ನಗುನೇ ಇಲ್ಲ ಅಲ್ವಾ? ಹೌದು ರೀ, ನಾನು ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ, ಹಾಗೇ ಇದ್ದಾಳೆ. ಇರು, ನನ್ನ ನಗಿಸ್ತೀನಿ. ಅಮ್ಮ ಲಕ್ಷ್ಮಿ, ಇರು. ಹಾಲು ಕುಡಿಯೋಕೆ ಮುಂಚೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀನು ಅದಕ್ಕೆ ಉತ್ತರ ಕೊಟ್ರೆ ಹಾಲು ಫ್ರೀ, ಇಲ್ಲಾಂದ್ರೆ 1000 ರೂಪಾಯಿ ಕೊಡ್ಬೇಕಾಗುತ್ತೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಆಂಟಿ ಇದಾರಲ್ಲ ಕಿರಿ, ದಿನ ಹಾಲಿನ ಕೆನೆಯನ್ನ ಎತ್ತಿ ಜೋಪಾನವಾಗಿ ಇಡ್ತಾಳೆ. ಈ ತರ ಜೋಪಾನವಾಗಿ ಹಾಲಿನ ಕೆನೆಯನ್ನ ಇಡೋಳ್ನ ಏನಂತ ಕರಿಬಹುದು? ಕೆನೆಲೇಡಿ? ನೋ, ರಾಂಗ್ ಆನ್ಸರ್. ಸೋತ್ಯಾ? ಗೊತ್ತಾಗ್ಲಿಲ್ವಾ? ನಾನೇ ಹೇಳ್ಬಿಡ್ಲಾ? ಗಿರಿ ಕೆನೆ, ಗಿರಿ ಕನೆ ಹತ್ರ. ರಣಿ, ನಂದನ್ ಕರ್ಕೊಂಬಾ. ಬಿಸಿ ಬಿಸಿ ಚೇಪೆಕಾಯಿ, ಚಿಚಿ ಫ್ರೆಶ್ ಆಗಿರೋ ಚೇಪೆಕಾಯಿ ತಂದಿದ್ದೀನಿ. ಅಪ್ಪ, ಸ್ಕಂದ ಮತ್ತೆ ಅಮ್ಮ ಸಂಧ್ಯಾ ಆಂಟಿ ಮನೆಗೆ ಹೋಗಿದ್ದಾರೆ. ಓ ಹೌದಾ, ಸರಿ ನೀನ್ ತಗೋ. ಚೆನ್ನಾಗಿದ್ಯಾ? ಏಯ್, ಏನ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಕೊಂಡು ಹೋಗ್ತಾ ಇದೆಯಾ? ಕೂತ್ಕ. ಅದು ನಿನ್ನ ಫ್ರೆಂಡ್ ಲಕ್ಷ್ಮಿ ಇದ್ದಾಳಲ್ಲ, ಅವಳು ಹೇಗೆ? ಗೊತ್ತಾಯ್ತಪ್ಪ, ಓದ್ಸಲ ಒಬ್ಳು ಫ್ರೆಂಡ್ ನನ್ನ ಮನೆಗೆ ಬಂದಿದ್ಲು. ಅವಳಿಂದ ನಾನು ಓದೋದೆಲ್ಲ ಬಿಟ್ಬಿಟ್ಟು ಫೇಲ್ ಆಗಿದೆ. ಅದಕ್ಕೆ ಈಗಲೂ ಅನುಮಾನ ಪಡ್ತಿದ್ದೀರಾ ಅಲ್ವಾ? ಅಯ್ಯೋ, ಅನುಮಾನ ಎಲ್ಲ ಏನೂ ಇಲ್ಲ ಮಗಳೇ. ನೋಡು, ಉತ್ತಿ ಬಿತ್ತೋ ರೈತ ಕೂಡ ಬೆಳೆ ಬರುತ್ತೋ ಇಲ್ವೋ ಅಂತ ಅನುಮಾನ ಪಡ್ತಾನೆ. ಅದು ಸಮಯ ಸಂದರ್ಭ, ಹಾಗೆ ತಂದೆ ಕೂಡ. ಈಗ ಅದೆಲ್ಲ ಬಿಡು. ನಾನೇನು ಕೇಳಕ್ಕೆ ಬಂದೆ ಅಂದರೆ, ಲಕ್ಷ್ಮಿ ಯಾಕೆ ಒಂಥರ ಇದ್ಲು? ಒಂಥರ ಅಂದರೆ ಮುಖ ಸಪ್ಪೆ ಆಗಿತ್ತು, ನಗುನೇ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಅವಳಲ್ಲಿ ಒಂಟಿತನ ಕಾಡ್ತಿತ್ತು ಅಂತ ನನಗನ್ನಿಸ್ತು. ಯಾಕೆ ಅಂತ ನಿನಗೆ ಗೊತ್ತಾ? ಅವಳು ಕಾಲೇಜಲ್ಲೂ ಹಾಗೆ ಅಪ್ಪ, ಯಾರ ಜೊತೆನೂ ಸೇರಲ್ಲ, ಒಬ್ಳೇ ಇರ್ತಾಳೆ. ಅದಕ್ಕೆ ಹಾಗೆಲ್ಲ ಇರಬಾರ್ದು ಅಂತ ನಾನು ಇವತ್ತು ಮನೆ ಕರ್ಕೊಂಡ್ಬಂದೆ. ಅಂದರೆ ಅವಳ ಪ್ರಾಬ್ಲಮ್ ಏನು ಅಂತ ನಂಗೆ ಗೊತ್ತಿಲ್ಲ. ಸರಿ, ನೀನು ಓದ್ಕೋಗು. ಇನ್ನೊಂದು ಬೇಕಾ? ಓದೋ ಮಕ್ಕಳಿಗೆ ತಲೆ ಕೆಡಿಸ್ಕೊಳ್ಳುವಂಥ ಸಮಸ್ಯೆ ಅಂಥದ್ದೇನಿರುತ್ತೆ ಭಗವಂತ? ಶಿವಪ್ರಸಾದ್. ಭಗವಂತ, ಭಗವಂತ, ಓದೋ ಮಕ್ಕಳಿಗೆ ಸಮಸ್ಯೆನೇ ಇರಬಾರ್ದ? ಏನಿರುತ್ತೆ ಭಗವಂತ? ಹೋಮ್ವರ್ಕ್ ಮಾಡಿಲ್ಲ, ರೆಕಾರ್ಡ್ ಬರ್ದಿಲ್ಲ, ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ, ಈ ಥರದ್ದು ಏನೋ ಒಂದು ಇರುತ್ತಪ್ಪ. ಆದರೆ ನಮ್ಮ ಮನೆಗೆ ಲಕ್ಷ್ಮಿ ಅಂತ ಬರ್ತಾಳಲ್ಲ, ಅದೇ ನಮ್ಮ ಪ್ರಣಿ ಫ್ರೆಂಡು. ಅವಳು ನೋಡಕ್ಕೆ ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ? ಅವಳ ನಡವಳಿಕೆಯಲ್ಲಿ ಒಂದು ಸೌಜನ್ಯತೆ ಇದೆ. ದೊಡ್ಡವ್ರನ್ನ ಕಂಡ್ರೆ ಗೌರವದಿಂದ ಪ್ರೀತಿಯಿಂದ ಮಾತಾಡ್ತಾಳೆ, ಎಲ್ಲ ಸರಿ. ಆದರೆ ಅವಳ ಮುಖದಲ್ಲಿ ನಗುನೇ ಇಲ್ಲ. ಅವಳ ಮನಸ್ಸಲ್ಲಿ ಏನೋ ಒಂದು ಅಳುಕಿದೆ. ತನ್ನನ್ನು ತಾನು ಒಂಟಿಯಾಗಿ ಫೀಲ್ ಮಾಡ್ತಿದ್ದಾಳೆ ಅಂತ ನನ್ನ ಮನಸ್ಸು ತುಂಬ ಹೇಳ್ತಾ ಇದೆ. ಅವಳ ಸಮಸ್ಯೆ ಏನಿರ್ಬೋದು ಭಗವಂತ? ಅದನ್ನ ನೀನೇ ಕಂಡು ಹಿಡಿಬೇಕು ಶಿವಪ್ರಸಾದ್. ಆಹಾ, ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳ್ತಾರೆ. ಅಂಥ ಕವಿನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನೀನು. ನಿನಗೂ ಗೊತ್ತಿಲ್ವಾ? ಗೊತ್ತಿಲ್ಲ.
ಅದು ನನ್ನ ಕೆಲಸ ಅಲ್ವಲ್ಲ? ನಿನ್ನ ಕೆಲಸ ಅಲ್ವಾ? ಮತ್ತೆ ಆಕೆ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗೆ ಯಾಕೆ ಮೂಡಿಸಿದ್ದು? ಕುತೂಹಲದಿಂದ ಆಸಕ್ತಿಯಿಂದ ಅಧ್ಯಯನದಿಂದ ಪರಿಹಾರ. ಅದಕ್ಕೆ ಅರ್ಥ ಆಗಲಿಲ್ಲ. ಶಿವಪ್ರಸಾದ್, ಲಕ್ಷ್ಮಿ ಹಾಗಿರೋದ್ರಿಂದ ಅವಳ ಬಗ್ಗೆ ನಿನಗೆ ಕುತೂಹಲ ಮೂಡಿದೆ. ಆ ಕುತೂಹಲ ಅವಳ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಮೂಡಿಸುತ್ತೆ. ಆ ಆಸಕ್ತಿ ಅವಳ ನಡವಳಿಕೆಗೆ ಕಾರಣ ಏನು ಅನ್ನೋ ಅಧ್ಯಯನಕ್ಕೆ ನಾಂದಿ ಆಗುತ್ತೆ. ಆ ಅಧ್ಯಯನದಿಂದ ಸಮಸ್ಯೆ ಏನು ಅಂತ ತಿಳಿಯುತ್ತೆ. ಸಮಸ್ಯೆ ಏನು ಅಂತ ತಿಳಿದ ಮೇಲೆ ಅದಕ್ಕೆ ಪರಿಹಾರ ನಿನ್ನಿಂದಲೇ ಸಿಗುತ್ತೆ. ಅವಳ ಸಮಸ್ಯೆಗೆ ಪರಿಹಾರ ನನ್ನಿಂದ ಸಿಗುತ್ತಾ? ಹಾ ಶಿವಪ್ರಸಾದ್, ಅದಕ್ಕೆ ತಾನೇ ನಾನು ಅವಳನ್ನ ನಿಮ್ಮನೆಗೆ ಬರೋ ಹಾಗೆ ಮಾಡಿದ್ದು. ಆಹಾ, ಇದು ನಿನ್ನ ಕೆಲಸನಾ? ಅಲ್ಲ ಭಗವಂತ, ನನಗೆ ಮೊದಲೇ ಸಮಸ್ಯೆಗಳು ಹಾಸು ಹೊದ್ಕೊಳ್ಳೋಷ್ಟಿದೆ. ಅಂಥದ್ರಲ್ಲಿ ಇನ್ಯಾರ್ದೋ ಸಮಸ್ಯೆನ ನಾನು ಸಾಲ್ವ್ ಮಾಡಬೇಕಾ? ಯಾಕೆ ನೀನೇ ಮಾಡೋಕ್ಕಾಗಲ್ವಾ? ಎಲ್ಲವನ್ನೂ ನಾನೇ ಮಾಡೋ ಹಾಗಿದ್ದಿದ್ರೆ ನಿಮ್ಮ ಅಸ್ತಿತ್ವಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ ಶಿವಪ್ರಸಾದ್. ಅಂದರೆ ಈಗ ನನ್ನ ಅಸ್ತಿತ್ವನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಆ ಸಮಸ್ಯೆನ ಸಾಲ್ವ್ ಮಾಡಬೇಕಾ? ಈ ಜಗತ್ತಲ್ಲಿ ಯಾವುದೂ ಒಂದೇ ಸಲಕ್ಕೆ ಆಗುವಂಥದ್ದಲ್ಲ. ಕಾಲಚಕ್ರದಲ್ಲಿ ಎಲ್ಲವೂ ಪುನರಾವರ್ತನೆ ಆಗುತ್ತಲೇ ಇರಬೇಕು. ಅದರಲ್ಲಿ ಇದು ಒಂದು ಭಾಗ. ಏನು ಕಾಲಚಕ್ರ ಅಂತ್ಯ, ಪುನರಾವರ್ತನೆ ಅಂತ್ಯ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಆದರೂ ಭಗವಂತ, ಈ ಕೆಲಸಕ್ಕೆ ನನ್ನನ್ನೇ ಆಹಾ ಭಗವಂತ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯ ಅನ್ಕೊಂಡ್ರೆ ನನಗೇ ಕೆಲಸ ಕೊಟ್ಟು ಹೊರಟೋದ್ಯಾ? ಇರಲಿ, ಪಾಪ ಹುಡುಗಿಗೆ ನಿಜವಾಗ್ಲೂ ಸಮಸ್ಯೆ ಇದ್ದು ಅದು ನನ್ನಿಂದ ಪರಿಹಾರ ಆಗುತ್ತೆ ಅನ್ನೋದಾದರೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ತಲೆ ಒರೆಸ್ಕೊಡು, ಗೀಸ್ ತಕ್ಕೊಡು, ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಡು. ಗುಡ್ ಮಾರ್ನಿಂಗ್ ಅಂಕಲ್. ಓ ಲಕ್ಷ್ಮಿ, ಗುಡ್ ಮಾರ್ನಿಂಗ್. ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಸ್ಪೆಷಲ್ ಕ್ಲಾಸ್ ಏನಾರು ಇದೆಯಾ? ಹಾಗೇನಿಲ್ಲ ಅಂಕಲ್, ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹಾಗೆ ಪ್ರಣೀವ್ ಜೊತೆ ಕಾಲೇಜಿಗೆ ಹೋಗೋಣ ಅಂತ ಬಂದೆ. ಓ ಮಾತಾಡ್ಸ್. ಅಂಕಲ್, ಮಾತಾಡ್ಸ್ತೀನಿ ಅಂದ್ಬಿಟ್ಟು ಹಂಗೆ ಹೋಗ್ತಿದ್ದೀರಾ? ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ, ನೀವು ಅದನ್ನು ಆನ್ಸರ್ ಮಾಡಿ. ಜಲಜನಕ ಅಂದರೆ ಹೈಡ್ರೋಜನ್, ಅದು ಸ್ನಾನ ಮಾಡಿದ್ರೆ ಏನಾಗುತ್ತೆ? ಜಲಜನಕ ಸ್ನಾನ ಹೈಡ್ರೋಬಾತ್? ನೋ. ಜಲಕ್ರೀಡೆ? ನೋ. ಜಲಬಾತ್? ನೋ. ಸೋತ್ರ ಜಲಜನಕ ಆಗುತ್ತೆ. ಓಹ್ ಹಾ, ಈಗ ನಾನೊಂದು ಕೇಳ್ತೀನಿ. ಆಮ್ಲಜನಕದ ಅಜ್ಜಿ ಹೆಸರು ಏನು ಹೇಳು ನೋಡೋಣ. ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಆಮ್ಲಜನಕ. ಅಜ್ಞಾನಿ ನಾನಲ್ಲ. ಬರೀ ವಿಜ್ಞಾನದ ಪ್ರಶ್ನೆನೇ ಆಯಿತು. ಸಾಮಾನ್ಯ ಜ್ಞಾನದ ಬಗ್ಗೆ ಕೇಳ್ತೀನಿ, ಉತ್ತರ ಕೊಡಿ. ಗಡಿಯಾರ ಒಂದು ಟೈಮಿನ ದಿನಕ್ಕೆ 2 ಸಾರಿ ತೋರಿಸುತ್ತೆ. ಆದರೆ ಮನುಷ್ಯ ಆ ಟೈಮ್ ಹೇಳೋದಕ್ಕೆ ಮುಖ ಸೊಪ್ಪು ಮಾಡ್ಕೊತಾನೆ. ಯಾವುದೊಂದು ಟೈಮು? ಸೋತ್ರ ಸೋತ್ವಿ. ನಾನು ಹೇಳ್ತೇನೆ 4:20. ಬನ್ನಿ ಇಲ್ಲಪ್ಪ. ಬಾಕಂದ ಲಕ್ಷ್ಮಿ, ನೀರು ಬಾಕಂದ ಅಲ್ಲಮ್ಮ. ಬನ್ನಿ ತಿಂಡಿ ತಿನ್ನೋರಂತೆ, ಲೇಟ್ ಆಗ್ಬಿಡತ್ತೆ. ಖಾರ ಅಮ್ಮ, ಖಾರ. ಅಕ್ಕ ಮೆಣಸಿನ್ಕಾಯಿ ತಿಂದಿರ್ಬೇಕು.
ಹೋಗ್ಬೇಡಿ, ನೀವು ಖುಷಿಯಾಗಿದ್ರೆ ಸಾಕು. ನಾವು ಜಗಳ ಆಡಿದ್ವಾ? ಜಗಳನ ಚಾನ್ಸೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಎಷ್ಟೇ ಜಗಳ ಆಡಿದ್ರು ಸ್ವಲ್ಪ ಹೊತ್ತಲ್ಲೇ ಸರಿ ಹೋಗ್ಬಿಡ್ತಾರೆ. ಅದಕ್ಕೆ ಹೇಳೋದು, ಖುಷಿಗೆ ಅಡ್ರೆಸ್ ಯಾವುದು ಅಂದರೆ ಕೇರ್ ಆಫ್ ಶಿವಕೃಪಾ ಅಂತ. ಕರೆಕ್ಟಾಗಿ ಹೇಳಿದೆ ಫ್ರೆಂಡ್. ಇರು, ನಾನು ಮೆಣಸಿನ್ಕಾಯಿ ಆರಿಸ್ಕೊಡ್ತೀನಿ. ದೇವ್ರೆ, ಅಪ್ಪನ್ಗಿಂತ ನನ್ನ ಪ್ರೀತಿ ಜಾಸ್ತಿ ಅಂತ ಅಮ್ಮ ಅಂತಾರೆ, ಅಮ್ಮನ್ಗಿಂತ ನನ್ನ ಪ್ರೀತಿ ಜಾಸ್ತಿ ಅಂತ ಅಪ್ಪ ಅಂತಾರೆ. ಇಬ್ರು ಕಾಂಪಿಟೇಷನ್ ಮೇಲೆ ಪ್ರೀತಿ ತೋರ್ಸೋಕ್ಕೋಗಿ ಜಗಳ ಆಡ್ತಾರೆ. ಆದರೆ ನನಗೆ ಲಕ್ಷ್ಮಿ ಅಲ್ವಾ? ನಿಜವಾಗ್ಲೂ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕೇ ಇಲ್ಲ. ಎಲ್ಲರೂ ಅಂತಾರೆ ನೀನು ಎಲ್ಲರಿಗೂ ಒಳ್ಳೇದು ಮಾಡ್ತೀಯ ಅಂತ, ಆದರೆ ನನಗೆ ಒಂದಿನಾನು ಒಳ್ಳೇದಾಗಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮನ ಜಗಳ, ನಗು ಇಲ್ಲ, ಕೇರ್ ಇಲ್ಲ, ಪ್ರೀತಿ ಇಲ್ಲ. ಮನೆ ಸ್ಮಶಾನ ಥರ ಅನಿಸುತ್ತೆ. ಆದರೆ ನಂಗೆ ಈಗ ಪ್ರಣಿ ಸಿಕ್ಕಿದೆ. ಅಂಕಲ್ ಆಂಟಿ ನನ್ನ ಚೆನ್ನಾಗಿ ನೋಡ್ಕೋತಾರೆ, ಅದೇ ಖುಷಿ ಆಯಿತು. ಅದಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಲಕ್ಷ್ಮಿ, ಕಾಲೇಜ್ಗೆ ಹೋಗಿಲ್ವಾ? ಹೋಗಿ ಬಂದೆ ಅಪ್ಪ. ದೇವಸ್ಥಾನ ಕಾಣಿಸ್ತಲ್ಲ, ನಮಸ್ಕಾರ ಮಾಡ್ತಿದ್ದೆ. ಬೇಗ ಮನೆಗೆ ಹೋಗ್ಬೇಕಲ್ವಾ? ಅಲ್ಲಿ ನಿಮ್ಮಮ್ಮ ಅದೇನು ರಾಮಾಯಣ ಮಾಡಿರ್ತಾಳೇನೋ. ನೀನು ಮನೇಲಿದ್ದಿದ್ರೆ ಒಳ್ಳೇದಿರ್ತಿತ್ತು. ಸರಿ, ಬಾ ಹೋಗೋಣ. ಸರಿ ಅಪ್ಪ. ಲಕ್ಷ್ಮಿ, ಅವನ ಗಾಡಿ ಯಾಕತ್ತಿದ್ಯಾ? ನನ್ನ ಗಾಡಿ ಹತ್ತು. ಇವಳು ನನ್ನ ಮಗಳು, ನನ್ನ ಜೊತೆ ಬರ್ತಾಳೆ. ಸಾಕು, ಸುಮ್ಮನೆ ಇರ್ತೀಯಾ? ಒಂದು ಲೈಸೆನ್ಸ್ ತಗೊಳಕ್ಕೆ ಎಷ್ಟು ವರ್ಷ ತಗೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮನಸ್ಸು ತುಂಬಾ ಬರೀ ಕೆಟ್ಟ ಬುದ್ಧಿನ ತುಂಬಿಕೊಂಡಿರೋ ನೀನ್ ಮಾಡಿರೋ ಪಾಪಕ್ಕೆ ಗಾಡಿ ಓಡ್ಸಕ್ ಹೋಗಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ನೀನು ಹೋಗೋದು ಹೋಗ್ತೀಯಾ? ನನ್ನ ಮಗಳ ಗತಿ ಏನು? ಅಬ್ಬಾ, ಇವಳೇನ್ ಸಾಯೋದೇ ಇಲ್ಲ. ನಿನ್ಗಿರೋ ಕೊಳಕ್ ಬುದ್ಧಿಗೆ ನಿಂತ ಜಾಗದಲ್ಲೇ ಭೂಕಂಪ ಆಗುತ್ತೆ. ಅಂತದ್ರಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಳಂತೆ. ಪಾಪಿ. ಪಾಪಿ ನಾನಲ್ಲ, ನಿನ್ನಂತ ಜನ್ಮ ಕೊಟ್ಟಿರೋ ನಿಮ್ಮಪ್ಪ ಪಾಪಿ. ನಮ್ಮ ಅಪ್ಪ ಅಲ್ಲ ಪಾಪಿ, ನಿನಗೆ ಈ ಕೆಟ್ಟ ಬುದ್ಧಿ ಕಲ್ಸ್ಕೊಟ್ಟಿರಲ್ಲ ನಿಮ್ಮ ಅಮ್ಮ ಪಾಪಿ. ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ನಿನ್ ದರ್ಶನ ಆಯ್ತಲ್ಲ, ಇನ್ ನನ್ ಕೆಲ್ಸ ಆದಂಗೆ. ನಿನ್ನಂತ ಅನಿಷ್ಟ ಎದುರುಗಡೆ ಬಂದಾಯ್ತಲ್ಲ, ನನ್ ಕೆಲ್ಸ ಎಕ್ಕುಟ್ಟು ಹೋಗಂಗೆ. ಹೋಗಲೇ? ಏಯ್ ಹೋಗಲೋ, ಹೋಗೆ, ಹೋಗೋ. ಆ ಕಡೆ ತಿರ್ಕೊಂಡು ಕಣ್ಣೀರು ಒರೆಸ್ಕೊಂಡೆ ಮಗಳೇ. ಭಗವಂತ, ಲಕ್ಷ್ಮಿಗಿರೋ ನಿಜವಾದ ಸಮಸ್ಯೆ ಏನು ಅಂತ ನನಗೆ ಇವತ್ತು ಗೊತ್ತಾಯ್ತು. ಆ ಸಮಸ್ಯೆಗೆ ಒಂದು ಪರಿಹಾರ ಕೊಡೋದಕ್ಕೆ ಇದು ಗುರಿ ಅಂತ. ಮರಿ, ನಿನಗೆ ಗುರಿ ಏನು ಅಂತ ಹೇಳ್ಕೊಟ್ಟವನ್ನೇ ನಾನು ಕಣ. ಆಡಿ ಇನ್ನೊಂದ್ಸರಿ ನಾನು ಕೊಡಿದೀಗ ನನ್ನ ಚಾನ್ಸ್. ಒಂದು ನಿಮಿಷ, ಇಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಸೈಕಲ್ನ ತಗೊಂಡು ಹಿಂಗೊಡಿ, ಅದು ಕೊಡ್ದು ಇದು ಕೊಟ್ಟು ಹಿಂಗೋಗಿ ಇದೊಳಗಟ್ಟದು. ದೊಡ್ಡ ಐಸಾಕ್ ನ್ಯೂಟನ್ ನೀನು ಲಾ ಆಫ್ ಮೋಷನ್ ಹೇಳ್ಕೊಡ್ತಿದ್ಯಾ? ಹಲೋ ಅಕ್ಕ, ನಾನು ಸ್ಕೂಲಲ್ಲಿ ಹಿಂಗೆ ಹೇಳ್ಕೊಳ್ಳೋದು. ಈಗ ಟೀಚರು ಲಾಸ್ಟ್ ಬೆಂಚಲ್ಲಿ ಇರೋರು ಕೊಡಿದ್ರೆ ಎಡ್ಜಲ್ಲಿ ಇರೋರು, ಮಿಡಲ್ ಬೆಂಚಲ್ಲಿ ಇರೋರು ಸೈಡಿಗೆ ಹೊಟ್ಟೋಗ್ತಾರೆ. ಇದೇ ಫಾರ್ಮುಲಾನ ಇಲ್ಲೂ ಯೂಸ್ ಮಾಡಿದೆ. ಹೆಂಗೆ ಗುರಿ? ಅದೇ ಸರಿ. ಪರವಾಗಿಲ್ಲ. ರೆಡಿ, ರೆಡ್ ಹಾಕ್ಲಾ? ಆಕ್ಚುಲಿ ನನಗೆ ಬ್ಲೂ ಕಲರ್ ಅಂದರೆ ಇಷ್ಟ. ಲೇ ಗಿರಿ, ಪ್ರಪಂಚದಲ್ಲಿ ಅದ್ಭುತಗಳನ್ನ ಕೆಲವರು ಕಟ್ಟಿದ್ದಾರೆ, ಕೆಲವರು ಕೆತ್ತಿದ್ದಾರೆ. ನೀನು ಎತ್ಬಿಟ್ಟಿದ್ಯಾ.
ಅಮ್ಮ ಪಾಂಡ್ರಿ ಬಾಯಿ, ಕೇರಮಲ್ಲಿ ಬ್ಲೂ ಕಲರ್ ಪಾನ್ ಎಲ್ಲಮ್ಮ ಇರುತ್ತೆ. ನಂಗೆ ಗೊತ್ತು ಅಪ್ಪ, ನಾನು ಜೋಕ್ಸ್ ಮಾಡಿದ್ದು. ಪ್ರಾಣಿ, ನೀನ್ ಜೋಕ್ ಮಾಡ್ದೇನೆ? ಎಲ್ರು ನಗಿ ನಗಿ ನಗಿ. ಸೂಪರ್ ಜೋಕು. ತಡಿ ಫ್ರೆಂಡ್, ನಾನು ಒಂದ್ಸತಿ ಟ್ರೈ ಮಾಡ್ತೀನಿ. ನನ್ನ ಕೈಯಲ್ಲಿ ಇದು ಆಗಲ್ಲ. ಹೇ, ಹಾಗೆಲ್ಲ ಅನ್ಕೋಬಾರ್ದು ಲಕ್ಷ್ಮಿ, ಪ್ರಯತ್ನ ಪಡ್ತಾನೆ ಇರ್ಬೇಕು. ಕರೆಕ್ಟು. ಇವತ್ತು ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ಏನಂತೆ, ನಾಳೆ ಆಗ್ಬೋದು, ನಾಳೆದಾಗ್ಬೋದು. ಯಾಕೆಂದರೆ ಜಗತ್ತು ಇವತ್ತೇ ಕೊನೆ ಆಗಲ್ವಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಶ್ರಮ ಮತ್ತು ಪ್ರಯತ್ನನ ಬಿಡಬಾರ್ದು. ತಗೋ, ಇನ್ನೊಂದ್ಸರಿ ಟ್ರೈ ಮಾಡು. ನೀವೆಲ್ಲ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಲ್ವಾ? ಹೌದಮ್ಮ, ನಮ್ಮಲ್ಲಿ ಎಲ್ಲ ಫೋಟೋಗಳನ್ನು ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದೀವಿ, ನೆಗೆಟಿವೇ ಇಲ್ಲ. ಇವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ದೇವ್ರೆ, ನಾನು ಇದೇ ಮನೇಲಿ ಉಟ್ಪಡ್ದಾಯ್ತಾ? ಹೇ, ಇದೇನಿದು ಇಷ್ಟೊಂದು ಲೇಟ್ ಆಗ್ಬಿಟ್ಟಿದೆ? ಆಟದಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅಮ್ಮ ಲಕ್ಷ್ಮಿ, ನಿಮ್ಮ ಮನೆಗೆ ಲೇಟ್ ಆಗುತ್ತೆ, ನಡಿ ಬಿಟ್ಟು ಬರ್ತೀನಿ. ಡೋಂಟ್ ವರಿ ಅಂಕಲ್, ಟ್ಯೂಷನ್ ಇದೆ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ, ಆರಾಮಾಗಿ ಹೋಗ್ಬೋದು. ಸುಳ್ಳು ಹೇಳಿ ಬಂದಿದ್ಯಾ? ಯಾಕಮ್ಮ ಲಕ್ಷ್ಮಿ? ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳ್ಬಾರ್ದು ಅಲ್ವಾ? ಹೌದಮ್ಮ ಲಕ್ಷ್ಮಿ, ಅಪ್ಪ ಅಮ್ಮಂಗೆ ಸುಳ್ಳು ಹೇಳೋದು ಒಂದೇ, ಅವ್ರಿಗೆ ಮೋಸ ಮಾಡೋದು ಒಂದೇ. ಇನ್ಮೇಲೆ ಇದನ್ನು ರಿಪೀಟ್ ಮಾಡಬೇಡ. ಸರಿ ಅಂಕಲ್, ಇನ್ಮೇಲಿಂದ ಯಾವತ್ತೂ ನನ್ನ ಅಪ್ಪ ಅಮ್ಮಂಗೆ ಸುಳ್ಳು ಹೇಳಲ್ಲ. ವೆರಿ ಗುಡ್ ಗರ್ಲ್. ನಡಿ ಬಿಟ್ಟು ಬರ್ತೀನಿ. ಹುಷಾರು. ಬಾಯ್. ಗಿರಿಜಾ, ಎಂಥ ಕಾಲ ಬಂತಮ್ಮ. ಹೆತ್ತ ಮಕ್ಕಳೇ ತಂದೆ ತಾಯಿ ಸುಳ್ಳು ಹೇಳಿ ಇನ್ನೊಂದು ಕಡೆ ಕಾಲ ಕಳೀತಿದ್ದಾರೆ ಅಂದರೆ ಆ ಮನೇಲಿ ಆ ಮಗುಗೆ ಎಷ್ಟು ನೋವಾಗಿರ್ಬೋದು. ಹೌದು ಮಾವ. ಪಾನ್ ಕೊಡಮ್ಮ. ಮಗುವಾಗಿ ಮುದ್ದಾಗಿ ಇರುವಷ್ಟೇ ಚಂದ. ಯಾಕೆ ಕೂಗಾಡ್ತಿರೋ? ಅದೇನು ಆಟ ಆಡ್ಬೇಕು ಹೇಳೋ, ಆಡೋಣ. ಪಬ್ಜಿ ನಮಗ್ ಬರಲ್ಲ. ಕುಂಟೆ ಬೆಲೆ ನನಗ್ ಬರಲ್ಲ. ಮುಚ್ಚಾಲೆ ತುಂಬಾ ಬೋರು ತಾತ. ದಂಶರಾಜ್ ಸೂಪರ್ ಅಕ್ಕ, ಅದನ್ನೇ ಆಡೋಣ. ಯಾವುದು? ದಂಶರಾಜ್. ಹಂಗಂದ್ರೇನು? ನಿಂಗೆ ಅದೇ ಗೊತ್ತಿಲ್ಲ ಅಲ್ವಾ? ಈಗ ನಿನ್ ಕಿವಿಯಲ್ಲಿ ಒಬ್ರು ಒಂದ್ ಸಿನಿಮಾ ಹೆಸರು ಹೇಳ್ತಾರೆ, ಅದನ್ನ ನೀನು ಆಕ್ಟ್ ಮಾಡಿ ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕು. ಅದನ್ನ ಮೊದ್ಲು ಯಾರು ಗೆಸ್ ಮಾಡ್ತಾರೋ ಅವರೇ ವಿನ್ನು. ಆಯ್ತು, ಹಾಗೆ ಆಡೋಣ. ಹೇಳಮ್ಮ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಿನಿಮಾ ಹೆಸರು ಹೇಳಿದ್ದೀನಿ, ಹಾಡು ಹೇಳ್ತಾನೆ. ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ನೋಡಿ. ಒಂದಾಗೋಣ ಬಾ. ಕರೆಕ್ಟ್. ಸೂಪರ್. ಈಗ ನಾನು ಹೇಳ್ತೀನಿ. ಬೇಡರ ಕಣ್ಣಪ್ಪ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೂಪರ್. ಬಾ, ನಾನು ಹೇಳ್ತೀನಿ. ಗೊತ್ತಾಯ್ತು. ರಾಜ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನು ಒಳಗೂ ಹಾಕೋಬಹುದು, ಹೊರಗೂ ಹಾಕೋಬಹುದು. ನಾನು ಹೇಳಿದ್ದು ಸಿನಿಮಾ ಹೆಸರು, ಅಪ್ಪನ ಕಂಪ್ನಿ ಅಲ್ಲ. ಮತ್ತೆ ಮಾಡ್ತೀನಿ, ನೋಡ್ಕೊಳ್ಳಿ. ಚಡ್ಡಿ ದೋಸ್ತು. ಕರೆಕ್ಟ್. ಈಗ ನಾನು ಅಕ್ಕನ ಕಿವಿಲಿ ಹಾಡು ಹೆಸರು ಹೇಳ್ತೀನಿ, ಅದನ್ನ ನೀವು ಗೆಸ್ ಮಾಡ್ಬೇಕು. ಅಪ್
ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು. ಯಾಕಮ್ಮ, ಏನಾಯ್ತು? ಯಾಕೆ ಬೇಜಾರಾಗಿದ್ಯಾ? ಮನೆಗೆ ಹೋಗ್ಬೇಕಾ? ಮನೆಗ ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ. ನೀನ್ ಇನ್ಮೇಲೆ ಇಲ್ಲೇ ಇರ್ತೀಯಾ? ಹಾಗಾದ್ರೆ ನಂಗೆ ಇಬ್ಬಿಬ್ರು ಅಕ್ಕಂದಿರು. ಯಾಕಂದ, ಏನಾಯ್ತು? ಹೌದು, ಶಿವು ಅಂಕಲ್ ನಿನ್ನೆ ಹೇಳಿದ್ರಲ್ವಾ ಅಪ್ಪ ಅಮ್ಮಂಗೆ ಸುಳ್ಳು ಹೇಳಬಾರ್ದು ಅಂತ. ಅದಕ್ಕೆ ಅಪ್ಪ ಅಮ್ಮಂಗೆ ಹೇಳಿದ್ದೀನಿ, ಲಗೇಜ್ ಬ್ಯಾಗು ತೊಗೊಂಬಂದಿದ್ದೀನಿ. ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ. ಯಾಕೆ ಹೀಗೆ ಮಾಡಿದೆ? ಅಪ್ಪ ಅಮ್ಮ ಏನ್ ಅನ್ಕೊಳಲ್ಲ? ಅವ್ರೇನು ಅನ್ಕೊಂಡ್ರೆ ನನ್ಗೇನು? ಬನ್ನಿ ಆಡೋಣ. ಮಕ್ಕಳೇ, ನೀವು ಆಟ ಆಡ್ಕೋತೀವಿ, ನಾ ಬರ್ತೀನಿ.